ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಈ ಒಂದು ಮಾಹಿತಿ ತುಂಬ ವೈರಲ್ ಆಗ್ತಾ ಇದೆ. ಅದು ಯಾವುದಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ಅಂದರೆ ಇನ್ನು ಮುಂದೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕಂತೆ ಸರ್ಕಾರದಿಂದ ಒಂದು ಹೊಸ ಸ್ಟ್ರಿಕ್ಕನ್ನು ತಂದಿದ್ದಾರೆ ಅಂತ ಹೇಳ್ಬೋದು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಬಯೋಮೆಟ್ರಿಕ್ ಎಲ್ಲಿ ಹೋಗಿ ಮಾಡಿಸಬೇಕು ಮತ್ತು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಬರ್ತಾಯಿದೆ ನೋಡಿ, ಅವ್ರಿಗೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಆ ಬ್ರೇಕಿಂಗ್ ನ್ಯೂಸ್ ಏನು ಮತ್ತು ಬಯೋಮೆಟ್ರಿಕ್ ಎಲ್ಲಿ ಹೋಗಿ ಮಾಡಿಸ್ಬೇಕಂತ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ಒಂದು ಮಾಹಿತಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಬೇಡಿ. ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡಿದ್ದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕಂದ್ರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕಂತ ಮಾಹಿತಿ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸುತ್ತೇನೆ ಅಂತ ಮೊನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ. ಆದ ಕಾರಣ ಈಗ ನಿನ್ನೆಯಿಂದ ಈ ಒಂದು ಮಾಹಿತಿ ತುಂಬ ವೈರಲ್ ಆಗ್ತಾ ಇದೆ. ಆ ಮಾಹಿತಿ ಏನಂದರೆ, ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕು. ಇಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಆಗಲಿ 32ನೇ ಕಂತಿನ ಹಣ ಆಗಲಿ ಯಾವುದೇ ಕಂತಿನ ಹಣ ಬರಲ್ಲ ಅಂತ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಸ್ಟ್ರಿಕ್ ರೂಲ್ಸನ್ನು ತಂದಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ಈ ಬಯೋಮೆಟ್ರಿಕ್ ಅಂದರೆ ಏನು, ಇದನ್ನು ಎಲ್ಲಿ ಹೋಗಿ ಮಾಡಿಸಬೇಕು ಮತ್ತು ಇದಕ್ಕೆ ಸರ್ಕಾರಕ್ಕೆ ಏನು ಒಂದು ಉಪಯೋಗವಾಗ್ತಾ ಇದೆ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿಕೊಡುತ್ತೇನೆ. ಈ ಬಯೋಮೆಟ್ರಿಕ್ ಅಂದರೆ ಏನಂತ ಅಂದರೆ ತಂಬು ಕೊಡುವುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗ ತುಂಬ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ. ಆದ ಕಾರಣ ಅದರಲ್ಲಿ ಏನು 1,30,30,00,000 ಅಧಿಕ ಫಲಾನುಭವಿಗಳು ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ನೋಡಿ, ತಿಂಗಳಿಗೆ 2,000 ಹಣ. ಅದರಲ್ಲಿ ತುಂಬ ಫಲಾನುಭವಿಗಳು ಟ್ಯಾಕ್ಸ್ ಪೇಯರು ಮತ್ತು ಗೌರ್ಮೆಂಟ್ ಜಾಬ್ಸಲ್ಲಿ ಇರ್ತಾರೆ. ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡೀತಿದ್ದಾರೆ. ಮತ್ತು ಸರ್ಕಾರ ಈ ಹಿಂದೆ ಒಂದು ಆಧಾರ್ ಸೀಡಿಂಗ್ ಅಂತ ಒಂದು ರೂಲ್ಸ್ ತಂದಿತ್ತು. ಅದನ್ನು ಯಾರೆಲ್ಲ ಮಾಡಿಸಿಲ್ಲ ನೋಡಿ ಅಂಥವರು ಮತ್ತು ಯಾರೆಲ್ಲ ಈಗ ತೀರಿ ಹೋಗಿದ್ದಾರೆ, ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣ ಪಡೀತಿದ್ರು, ಅವರು ಈಗ ರೀಸೆಂಟಾಗಿ ತೀರಿ ಹೋಗಿದ್ದಾರೆ, ಅಂದರೆ ಮರಣ ಹೊಂದಿದ್ದಾರೆ ನೋಡಿ, ಅವರ ಖಾತೆಗೂ ಕೂಡ ಹಣ ಹೊಂಟಿದೆ. ಆದ ಕಾರಣ ಬಯೋಮೆಟ್ರಿಕ್ ಮಾಡುವ ಮೂಲಕ ಸರ್ಕಾರಕ್ಕೆ ಎಷ್ಟು ಜನರು ಇದ್ದಾರೆ ಮತ್ತು ಎಷ್ಟು ಜನರು ತೀರಿ ಹೋಗಿದ್ದಾರೆ ಮತ್ತು ಯಾರೆಲ್ಲ ಟ್ಯಾಕ್ಸ್ ಪೇ ಮತ್ತು GST ಪೇ ಮಾಡ್ತಾರೆ ನೋಡಿ, ಅವರನ್ನು ಕೂಡ ತಡೆದು ಹಾಕಲು ಸರ್ಕಾರ ಈ ಒಂದು ರೂಲ್ಸ್ನ ಜಾರಿಗೆ ತಂದಿದೆ ಅಂತ ಹೇಳ್ಬೋದು. ಆದ ಕಾರಣ ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕು. ಹೆಬ್ಬಟ್ಟು ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ಕಡ್ಡಾಯವಾಗಿ ಮಾಡ್ತಾರೆ. ಹಾಗಾಗಿ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ಬಯೋಮೆಟ್ರಿಕ್ ಅಂದರೆ ಹೆಬ್ಬಟ್ಟನ್ನು ಎಲ್ಲಿ ಹೋಗಿ ನಾವು ಇದನ್ನು ಮಾಡಿಸ್ಬೇಕು ಅಂದರೆ ಅಪ್ಡೇಟ್ ಮಾಡಿಸ್ಬೇಕಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಬೆಂಗಳೂರು 1 ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಮಾಡಿ ಕೊಡ್ತಾರೆ. ಆದ ಕಾರಣ ನಾಳೆನೇ ಹೋಗಿ ನಿಮ್ಮ ಹತ್ತಿರದ ಬೆಂಗಳೂರು 1 ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಲೇಬೇಕಂತ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ ಅಂತೆ. ಆದ ಕಾರಣ ಬಯೋಮೆಟ್ರಿಕ್ ಮಾಡಿ ಕೊಡಿ ಅಂತ ಅಲ್ಲಿ ಹೋಗಿ ಕೇಳಿ, ಅವರು ಸಂಪೂರ್ಣವಾಗಿ ಬಯೋಮೆಟ್ರಿಕನ್ನು ನಿಮಗೆ ಮಾಡಿಕೊಡುತ್ತಾರೆ ಸ್ನೇಹಿತರೆ. ಮತ್ತು ಇದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುತ್ತಿದ್ದರು ನೋಡಿ, ಅಂದರೆ ಯಾರೆಲ್ಲ ತೀರಿ ಹೋಗಿದ್ದಾರೆ, ಯಾರೆಲ್ಲ GST ಪೇ ಮಾಡ್ತಿದ್ದಾರೆ ಮತ್ತು ಯಾರೆಲ್ಲ ಆಧಾರ್ ಸೀಡಿಂಗ್ ಮಾಡಿಲ್ಲ ನೋಡಿ, ಅಂತಹ ಫಲಾನುಭವಿಗಳು ಎಷ್ಟು ಇದ್ದಾರೆ ಅಂದರೆ ಫೇಕಾಗಿ ಹಣ ಪಡೆಯುತ್ತಿದ್ದವರು 4,30,000 ಫಲಾನುಭವಿಗಳು ಹೆಸರು ಡಿಲೀಟ್ ಆಗಿದೆ ಈಗಾಗಲೇ. ಆದ ಕಾರಣ ಯಾವುದೇ ರೀತಿ ವರಿ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವೇನೋ ಅಂತ. ಆದ ಕಾರಣ ಇದುವರೆಗೆ ಯಾರೆಲ್ಲ 31ನೇ ಕಂತಿನ ಹಣಕ್ಕೋಸ್ಕರ ಕಾಯ್ದು ಕುಳಿತಿದ್ದೀರಾ ನೋಡಿ, ಅವರು ಬೇಗನೆ ನಿಮ್ಮ ಬಯೋಮೆಟ್ರಿಕನ್ನು ಕಂಪ್ಲೀಟ್ ಮಾಡಿ ಸ್ನೇಹಿತರೆ. ತಿಂಗಳಿಗೆ 86 ಕೋಟಿ ಉಳಿತಾಯ ಮಾಡ್ತಾ ಇದೆ ಈಗ. ಅಂದರೆ ಈಗ 4,30,000 ಅಧಿಕ ಫಲಾನುಭವಿಗಳು ಫೇಕ್ ಅರ್ಜಿ ಸಲ್ಲಿಸಿ ಮತ್ತು ತೀರಿ ಹೋಗಿದ್ರು ನೋಡಿ, ಅದರಿಂದ ತಿಂಗಳಿಗೆ 86,000 ಉಳಿತಾಯವಾಗುತ್ತದೆ. ಆದ ಕಾರಣ ಅಂತಹ ಫೇಕ್ ಅರ್ಜಿ ಸಲ್ಲಿಸಿ ಮತ್ತು ಮೃತಪಟ್ಟವರ ಹೆಸರನ್ನು ಡಿಲೀಟ್ ಮಾಡಿದೆ. ಇನ್ನು ಉಳಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂದ್ರೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಮಾಡಿಸಲೇಬೇಕು ಅಂತ ಸರ್ಕಾರದಿಂದ ಒಂದು ಸ್ಟ್ರಿಕ್ ರೂಲ್ಸ್ ಬಂದಿದೆ. ಆದ ಕಾರಣ ನಿನ್ನೆ ತಾನೇ ಈ ಒಂದು ರೂಲ್ಸ್ ಬಂದಿದೆ. ಆದರೆ ಇನ್ನೂ ಕೂಡ ಬಯೋಮೆಟ್ರಿಕ್ ಮಾಡ್ತಾರೆ ಅಥವಾ ಇಲ್ಲ ಅಂತ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ ತಕ್ಷಣ, ಅಂದರೆ ನಿಮ್ಮ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಮಾಡಲು ಓಪನ್ ಆಗಿದ್ರೆ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುತ್ತೇನೆ. ಸೊ ಈಗ ನಿನ್ನೆಯಿಂದ ವೈರಲ್ ಆಗ್ತಾ ಇರೋ ಮಾಹಿತಿ ಅಂದರೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಮಾಡಿಸಲೇಬೇಕು ಅಂತ ಹೇಳ್ತಿದ್ದಾರೆ.
ಆದ ಕಾರಣ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಈ ಒಂದು ಮಾಹಿತಿ ಕೇಳಿ ಅವ್ರ ಹತ್ರ ಬಯೋಮೆಟ್ರಿಕ್ ಮಾಡ್ತೀರಾ ಅಥವಾ ಇಲ್ಲ ಅಂತ ಕೇಳಿ, ಸರ್ಕಾರ ಈ ಒಂದು ರೂಲ್ಸ್ ತಂದಿದೆ ಅಥವಾ ಇಲ್ಲ ಅಂತ ನೀವು ಕೇಳಿ ಇನ್ಫಾರ್ಮೇಷನ್ ತೊಗೊಂಡು ನೀವು ಕೂಡ ಬಯೋಮೆಟ್ರಿಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಯೋಮೆಟ್ರಿಕ್ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.